ಇದ್ರ ಜೊತೆಗೆ ಸರ್ ಒಂದ್ ಕಡೆ ಇಡೀ ದೇಶ ಪ್ರತ್ಯುತ್ತರಕ್ಕಾಗಿ ಕಾಯ್ತಾ ಇದೆ. ಬಟ್ ಆದ್ರೆ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ರಾಜ್ಯದ ಒಳಗೆ ದೇಶದ ಒಳಗೆ ಕೊಡ್ತಾ ಇರುವಂತ ಹೇಳಿಕೆಗಳು ನಿಜಕ್ಕೂ ನಮ್ಮ ಒಳಗಿರುವಂತವರನ್ನ ಕುಗ್ಸುವಂತ ಕೆಲಸ, ಜೊತೆಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಿದ್ದಂತವ್ರು ಈ ರೀತಿ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರ್ ಅನ್ಸುತ್ತೆ? ಯಾಕಂದ್ರೆ ನಿನ್ನೆ ತಿಮ್ಮಾಪುರ ಅವರು ಮಾತಾಡ್ತಾ ಹೇಳ್ತಾರೆ, ಹಿಂದೂ ಅಂತ ನೋಡಿ ಅವರು ಶೂಟ್ ಮಾಡಿರುವಂತದ್ದೇ ಸುಳ್ಳು, ಇದನ್ನ ಸುಮ್ಮನೆ ಬಿಜೆಪಿಯವರು ಅಥವಾ ಬೇರೆ ಬೇರೆಯವರು ಎಲ್ಲ ಇದನ್ನ ಸುಳ್ಳು ಹೇಳ್ತಾ ಇರುವಂತದ್ದು ಅಂತ. ಹಾಗಿದ್ರೆ ಯಾಕೆ ಈ ರೀತಿ ಹೇಳಿಕೆಗಳು ಅಂತ ನೋಡದಂತ ಸುಳ್ಳ ಅಂತ ನೋಡಿ. ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ, ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನೂ ಹಾಗೆ ಬಿಂಬಿಸ್ತಾ ಇರುವಂತಹದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಕೆಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗ ತಗೊಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು, ಮುಸ್ಲಿಮರ ತುಷ್ಟೀಕರಣ ಮಾಡ್ತೀರಿ ಅಂತೇಳಿ ಗಾಂಧೀಜಿ ಅವರಿಗೆ ಅವತ್ತೇ ಗೊತ್ತಿತ್ತು. ಹಾಗಾಗಿ ಗಾಂಧೀಜಿಯವರು ವಿಸರ್ಜನೆ ಮಾಡಿ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನೀವು ಇವತ್ತು ಅದನ್ನು ಎಷ್ಟು ದುರುಪಯೋಗ ತಗೊಳ್ತಾ ಇದ್ದೀರಿ ಅಂತನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮಗೆ ದೇಶ ಬೇಡ, ನಿಮಗೆ ಅಧಿಕಾರ ಬೇಕು, ನಿಮಗೆ ದೇಶ ಬೇಡ, ನಿಮಗೆ ಮುಸ್ಲಿಮರ ಮತ ಬೇಕು ಅಂತನ್ನುವಂಥದ್ದು ಸಿದ್ಧ ಆಯಿತು ಅಂತನ್ನುವಂಥದ್ದು ಹೇಳ್ತೇನೆ. ಈ ಸಂದರ್ಭದಲ್ಲಿ ನಿಮ್ಮ ನಾಲಿಗೆ ದೇಶದ ಕಡೆ ಇರಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.